ಹಾಯ್ ಡಿಯರ್ಸ್, ವೆಲ್ಕಮ್ ಟು ದೀಪ್ರಾಜ್ ಕನ್ನಡ ವ್ಲಾಗ್ಸ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಶನಿವಾರ ಮಾರ್ನಿಂಗಿಂದನೇ ನಾನು ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ನಿನ್ನೆ ಶುಕ್ರವಾರ ಯಾವುದೇ ವೀಡಿಯೋಸ್ ಮಾಡೋಕ್ಕೋಗಿಲ್ಲ. ಗುರುವಾರ ನೈಟ್ ನಾವು ಶೃಂಗೇರಿಯಿಂದ ರಿಟರ್ನ್ ಆಗಿದ್ದು. ಸೊ ನೈಟ್ ಬಂದು ಇಲ್ಲಿ ರೀಚ್ ಆದ್ವಿ. ತುಂಬಾ ಸುಸ್ತಾಗಿತ್ತು. ಶುಕ್ರವಾರ ಸ್ವಲ್ಪ ರೆಸ್ಟ್ ಮಾಡಿ ಹಾಗೆ ಲೈಟಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ಇವತ್ತು ನಾನು ಲಗೇಜ್ ಎಲ್ಲ ಹಾಗೆ ಇಟ್ಟಿದ್ದೀನಿ. ಇವತ್ತೆಲ್ಲ ಅನ್ಪ್ಯಾಕ್ ಮಾಡಿ ಎತ್ತಿಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ವಾಶ್ ಮಾಡೋ ಬಟ್ಟೆಗಳು ಕೂಡ ಇದೆ ಸ್ವಲ್ಪ, ಸೊ ಅದನ್ನು ಕೂಡ ವಾಶ್ಗೆ ಹಾಕಬೇಕು. ಹಾಗೆ ಟ್ರಿಪ್ಪಿಂದ ತೊಗೊಂಡು ಬಂದಿರೋ ಅಂದರೆ ಶೃಂಗೇರಿಗೆ ಹೋಗಿದ್ವಲ್ಲ, ಅಲ್ಲಿಂದ ತೊಗೊಂಡು ಬಂದಿರೋ ಯೂಸ್ ಮಾಡಿರೋ ಬಟ್ಟೆಗಳು ಇದೆ, ಸೊ ಅದನ್ನು ಕೂಡ ವಾಶ್ ಮಾಡಬೇಕು. ಸೊ ಇಷ್ಟೆಲ್ಲ ಕೆಲಸ ಇದೆ ಇವತ್ತು. ನೋಡೋಣ ವ್ಲಾಗ್ ಹೇಗೆ ಹೋಗುತ್ತೆ ಅಂತ. ಬೆಳಿಗ್ಗೆನೇ ನಾನು ಹಾಲೆಲ್ಲ ಕಾಯಕ್ಕೆ ಇಟ್ಬಿಟ್ಟು, ಸೊ ಇವತ್ತು ಶನಿವಾರ ಆಗಿರೋದ್ರಿಂದ ನಾನು ತಾಮ್ರದ ಬಿಂದಿಗೆನ ವಾಶ್ ಮಾಡಿ ಅದಕ್ಕೆ ನೀರನ್ನ ಫಿಲ್ ಮಾಡಿಡಬೇಕು. ಇದು ನಾನು ಮದುವೆ ಆಗೋಕ್ಕಿಂತ ಮುಂಚೆಯಿಂದ ಈ ತಾಮ್ರದ ಬಿಂದಿಗೆಲೇ ನಮ್ಮ ಅತ್ತೆ ನೀರಿಡೋದು. ತುಂಬಾ ಒಳ್ಳೆಯದು. ಅಡುಗೆ ಮನೇಲಿ ತುಂಬಿದ ಕೊಡ ಇರಬೇಕು. ಹಾಗೆ ತಾಮ್ರದ ಬಿಂದಿಗೆ ಯೂಸ್ ಮಾಡೋದು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ. ತಣ್ಣಗೂ ಇರುತ್ತೆ ಸೆಕೆ ಟೈಮಲ್ಲಿ. ಅದ್ರ ಜೊತೆಗೆ ನಮ್ಮ ಬೋನ್ಸ್ಗೆ ಗಟ್ಟಿಯಾಗೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ತಾಮ್ರದ ಬಿಂದಿಗೆ. ಹಾಗೆ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ಅದರಿಂದ. ಇನ್ನು ನಾನಿವಾಗ ಇದಕ್ಕೆ ಹುಣಸೆ ಹಣ್ಣು ಹಾಗೆ ಸಬೀನ ಹಾಕ್ಬಿಟ್ಟು ಕ್ಲೀನ್ ಮಾಡ್ತೀನಿ. ಹಾಗೆ ವಿಮ್ ಲಿಕ್ವಿಡ್ ಅದರಲ್ಲೆಲ್ಲ ಅದು ನೀಟಾಗಿ ಕ್ಲೀನ್ ಆಗೋಲ್ಲ. ಸೊ ಹುಣಸೆ ಹಣ್ಣು ಹಾಕ್ಬಿಟ್ಟು ಸಬೀನಾದಲ್ಲಿ ಕೈಯಲ್ಲೇ ವಾಶ್ ಮಾಡಿಬಿಟ್ರೆ ಫುಲ್ ಪಳ ಅಂತ ಆಗುತ್ತೆ. ಸೊ ಅದು ವಾಶ್ ಮಾಡಿಟ್ರೆ ಸಿಕ್ಕಾಪಟ್ಟೆ ಅಡುಗೆ ಮನೆ ಚೆನ್ನಾಗಿ ಕಾಣ್ತಾ ಇರುತ್ತೆ. ಒಂಥರ ಎತ್ನಿಕ್ ಆಗಿ ಅಡುಗೆ ಮನೆ ಕಾಣುತ್ತೆ. ನನಗೆ ಏನು ಈಗಿನ ಟ್ರೆಂಡಲ್ಲಿ ನಾನು ಬಂದಾಗ ಏನು ತಾಮ್ರದ ಬಿಂದಿಗೆ ಎಲ್ಲ ಇಟ್ಕೊಂಡಿದ್ದಾರೆ ಅಂತ ಅನಿಸ್ತಿತ್ತು ಮದುವೆಯಾಗಿ ಬಂದಾಗ. ಬಟ್ ಇವಾಗ ಮತ್ತೆ ಅದು ಎಲ್ಲರೂ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸ್ವಲ್ಪ ಡಿಸೈನಾಗೆಲ್ಲ ಬಂದಿದೆ ತಾಮ್ರದಲ್ಲೇ. ಅದ್ರ ಜೊತೆಗೆ ಮುಂದ್ಗಡೆ ನಲ್ಲಿ ಕೂಡ ಇಟ್ಟಿರ್ತಾರೆ, ಅಂದರೆ ನೀರು ತೊಗೊಳೋದಕ್ಕೋಸ್ಕರ. ಆ ಥರ ಎಲ್ಲ ಡಿಸೈನಾಗಿ ಬಂದುಬಿಟ್ಟಿದೆ ಇವಾಗ. ತುಂಬಾ ಕಾಸ್ಟ್ಲಿಯಾಗೂ ಇದೆ ಅದು. ನಾನು ಆನ್ಲೈನ್ಸೆಲ್ಲ ಚೆಕ್ ಮಾಡಿದೆ, ಕಾಸ್ಟ್ಲಿಯಾಗೂ ಇದೆ. ನನಗೆ ಇದೇ ಬಿಂದಿಗೆ ತುಂಬಾ ಇಷ್ಟ ಆಯಿತು. ಒಂಥರ ಪಾಟ್ ಥರ ಚೆನ್ನಾಗಿದೆ, ಅಗಲ ಬಾಯಿ ಇರುತ್ತೆ. ಸೊ ನೀರೆಲ್ಲ ತೊಗೊಳೋದಕ್ಕೆ ಎಲ್ಲ ಚೆನ್ನಾಗಿದೆ ಅಂದ್ಬಿಟ್ಟು ನಾನು ಅದೇ ಇಟ್ಕೊಂಡಿದ್ದೀನಿ. ಸ್ಟ್ಯಾಂಡ್ ಮಾತ್ರ ಚೇಂಜ್ ಮಾಡಿದ್ವಿ ಅದನ್ನ ಇಡೋದಕ್ಕೆ. ಫಸ್ಟು ಒಂದು ಬೇರೆ ಥರ ಸ್ಟೀಲ್ ಸ್ಟ್ಯಾಂಡ್ ಇತ್ತು. ಸೊ ಅದನ್ನು ಚೇಂಜ್ ಮಾಡಿ ಈ ಥರ ಒಂದು ಡಿಸೈನ್ ಆಗಿದೆ ಇದು ಅದ್ರ ಮೇಲಿಟ್ಟರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಅದನ್ನೊಂದು ಚೇಂಜ್ ಮಾಡಿದ್ದೀನಿ. ಇವತ್ತು ನಾನು ತಿಂಡಿಗೆ ಏನು ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ಪೂರಿ ಹಾಗೆ ಮಸಾಲ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಧ್ಯಾಹ್ನ ಸಾಂಬಾರಿಗೂ ಆಗುತ್ತೆ, ಹಾಗೆ ಇವಾಗ ಬ್ರೇಕ್ಫಾಸ್ಟ್ಗೂ ಆಗುತ್ತೆ ಅಂದ್ಬಿಟ್ಟು. ಇದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡ್ತಾರೆ. ಪೂರಿಗೆ, ಚಪಾತಿಗೆ, ದೋಸೆಗೆ ಎಲ್ಲ ಸಖತ್ತಾಗಿರುತ್ತೆ. ಒಂದು ಸೀಕ್ರೆಟ್ ರೆಸಿಪಿ ಅಂತಲೇ ಹೇಳ್ಬೋದು. ನಾನು ಇದನ್ನು ತಿಂದ್ಬಿಟ್ಟು ಟೇಸ್ಟ್ ಚೆನ್ನಾಗಿಲ್ಲ ಅಂದರೆ ಶೇರ್ ಮಾಡೋದು ಬೇಡ ಅಂತಲೇ ಮಾಡಿದ್ದು ಆ್ಯಕ್ಚುಲಿ. ಬಟ್ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ. ನೀವು ಮಾಡಲೇಬೇಕು. ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಬಂದು ಹೇಳಿ ಹೇಗಾಯಿತು ರೆಸಿಪಿ ಅಂತ. ಸೊ ಮೊದಲಿಂದಾಗಿ ನಾನಿಲ್ಲಿ ಕಾಫಿ ಮಾಡ್ಕೊತಾ ಇದ್ದೀನಿ. ಹಾಲು ಕಾಯಕ್ಕೆ ಇಟ್ಬಿಟ್ಟು ಬಿಂದಿಗೆ ಎಲ್ಲ ವಾಶ್ ಮಾಡಿ ನೀರು ತುಂಬೋದಕ್ಕೆ ಇಟ್ಟಿದ್ದೀನಿ. ತುಂಬಷ್ಟು ನಾನಿಲ್ಲಿ ಕಾಫಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ನಾಳೆ ಸಂಡೇ ಆಗಿರೋದ್ರಿಂದ ಭರತ್ ಒಂದು ವರ್ಷಕ್ಕೊಂದ್ಸಲ ಫ್ರೆಂಡ್ ಜೊತೆ ಔಟಿಂಗ್ ಹೋಗೋದು ಅಂತ ಪ್ಲ್ಯಾನ್ ಮಾಡಿರ್ತಾರೆ. ಅದು ನಾಳೆನೇ ಡೇಟ್ ಫಿಕ್ಸ್ ಆಗಿದೆ ಎಲ್ರಿಗೂ. ಸೊ ಅವರು ನಾಳೆಗೆ ಹೋಗಬೇಕು ಅಂತ ರೆಡಿ ಆಗ್ತಿದ್ರು. ನಾನು ನನ್ನ ಮಗಳು ಮನೇಲಿರ್ತೀವಿ. ಸೊ ಇವತ್ತು ನನ್ನ ಮಗಳು ಕೂಡ ನಮ್ಮ ಅಮ್ಮನ ಜೊತೆ ಹೊರಟೋಗ್ಬಿಟ್ಟಿದ್ದಾಳೆ. ಸೊ ನಾನೊಬ್ಬಳೇ ಏನು ಮಾಡಲಿ ಭಾನುವಾರ ಮನೇಲೇ ಅಂದ್ಬಿಟ್ಟು ನಾನು ನಾಳೆ ಅಮ್ಮನ ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಮಾರ್ನಿಂಗೇ. ಅವ್ರು ನನಗೆ ಟ್ಯೂಸ್ಡೇ ಬಂದು ಕರ್ಕೊಂಡು ಬರ್ತೀನಿ ಹೋಗಿರು ಅಂತ ಹೇಳಿದ್ದಾರೆ. ಸರಿ ಅಂದ್ಬಿಟ್ಟು ನಾನು ಖುಷಿಯಿಂದ ಜೋಶಲ್ಲಿ ಬೇಗ ಎಲ್ಲ ಕೆಲಸ ಇವತ್ತು ಮುಗಿಸ್ಕೊಂಬಿಡೋಣ, ಪೂಜೆ ಎಲ್ಲ ಮುಗಿಸ್ಕೊಂಬಿಡೋಣ. ನಾಳೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗೇ ಓಡೋಣ. ಭಾನುವಾರ ಕೂಡ ರಶ್ ಇರುತ್ತಲ್ಲ ಬಸ್ಗಳೆಲ್ಲ ತುಂಬ, ಹಾಗಾಗಿ ಬೇಗನೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದ್ರ ವ್ಲಾಗ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಆ ಜರ್ನಿ ವಿಡಿಯೋ ಅಥವಾ ನೆಕ್ಸ್ಟ್ ಅಮ್ಮನ ಮನೆಗೆ ಏನು ಹೋಗ್ತೀನಿ ಆ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಇವಾಗ ಸದ್ಯಕ್ಕೆ ಶನಿವಾರದ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ.
ನಾನಿಲ್ಲಿ ಪೂರಿ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ರವೆ ಹಾಕ್ಕೊಂಡಿದ್ದೀನಿ, ಹಾಗೆ ಉಪ್ಪು ಹಾಕ್ಕೊಂಡಿದ್ದೀನಿ. ರವೆ ಹಾಕ್ಕೊಳ್ಳೋದ್ರಿಂದ ಒಂದು ಏನು ಬಲೂನ್ ಥರ ಉಬ್ಕೊಳ್ಳುತ್ತೆ ಪೂರಿ. ಸೊ ಅದಕ್ಕೋಸ್ಕರ ರವೆ ಹಾಕೋದು. ಹಾಗೆ ಚೆನ್ನಾಗಿ ಉಬ್ಬಿ ಬರಬೇಕು ಪೂರಿ ಅಂದರೆ ತುಂಬ ಗಟ್ಟಿಯಾಗಿ ಕಲಿಸ್ಕೊಬೇಕು ಹಿಟ್ಟನ್ನ. ಚಪಾತಿ ಅದಕ್ಕೆ ಕಲಿಸ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ತುಂಬ ಗಟ್ಟಿಯಾಗಿ ಕಲಿಸ್ಕೊಬೇಕು. ಲಟ್ಸೋಕ್ಕೂ ನಮಗೆ ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ಆ ಕನ್ಸಿಸ್ಟೆನ್ಸಿನಲ್ಲಿ ಕಲಸಿಟ್ಕೊತಾ ಇದ್ದೀನಿ. ಅದಕ್ಕೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಸವರಿ ಸ್ವಲ್ಪ ಅದು ನೆನೆಯೋದಕ್ಕೆ ಅಂದ್ಬಿಟ್ಟು ಸೈಡಲ್ಲಿ ಎತ್ತಿಟ್ಕೊತೀನಿ. ನಾನಿಲ್ಲಿ ಗೋಧಿ ಹಿಟ್ಟು ಖಾಲಿ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ನಾನು 5 kg ತರ್ಸೋಕ್ಕಿಂತ ಮುಂಚೆ ಇಲ್ಲೇ ಅಂಗಡಿನಲ್ಲಿ 1 kg ಪ್ಯಾಕೆಟ್ ಫಾರ್ಚುನರ್ ತೊಗೊಂಡಿದ್ದೆ. ಅದು ಬೈ 1 ಗೆಟ್ 1 ಇತ್ತು. ಸೊ ಹಾಗಾಗಿ ಅದನ್ನು ತೊಗೊಂಡಿದ್ದೆ. ಇನ್ನೂ ಖಾಲಿ ಆಗಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ಅದನ್ನು ಕಂಪ್ಲೀಟ್ ಮಾಡಿಬಿಟ್ಟು ಆಮೇಲೆ 5 kg ಪ್ಯಾಕೆಟ್ ಓಪನ್ ಮಾಡೋಣ ಅಂದ್ಬಿಟ್ಟು ಅದನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ. ಇನ್ನೂ ಅರ್ಧ ಪ್ಯಾಕೆಟ್ ಇದೆ. ಇನ್ನೂ ಒಂದು ಸಲಿಗೆ ಆಗುತ್ತೆ ಅದು. ಸೊ ಇವಾಗ ಅದನ್ನೆಲ್ಲ ಹಿಟ್ಟು ನೆನೆಯೋಕೆ ಇಟ್ಬಿಟ್ಟು ಮತ್ತೆ ಇನ್ನೊಂದು ರೌಂಡು ಟೀ ಕೇಳಿದ್ರು ಭರತ್ ಅವರು. ಸೊ ಅದಕ್ಕೆ ಇವಾಗ ಬೆಳಿಗ್ಗೆನೇ ಕಾಫಿ ಕುಡಿದಿದ್ವಿ. ಇವಾಗ ಮತ್ತೆ ಇನ್ನೊಂದು ಸಲ ಟೀ ಮಾಡ್ತಾಯಿದ್ದೀನಿ. ಇನ್ನು ಅವರು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ಲೋಟ ಟೀ ಕುಡಿತಾರೆ. ಸ್ನಾನ ಆದಮೇಲೆ ಬ್ರೇಕ್ಫಾಸ್ಟ್ ಆದಮೇಲೆ ಅವರು ಟೀ ಕಾಫಿ ಏನು ಇಷ್ಟಪಡಲ್ಲ. ಸ್ನಾನಕ್ಕಿಂತ ಮುಂಚೆ ಒಂದು 3-4 ಸಲ ಕೊಟ್ಟರು ಟೀ ಕಾಫಿ ಕುಡಿದ್ಬಿಡ್ತಾರೆ. ಸೊ ಹಂಗಾಗಿ ಇನ್ನೊಂದು ರೌಂಡು ಟೀ ಇಟ್ಟಿದ್ದೀನಿ. ಇಲ್ಲಿ ನಾನು ಗ್ರೇವಿಗೆ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಅಂದ್ಬಿಟ್ಟು ಏನೇನು ಬೇಕಂತ ಎತ್ತಿಟ್ಕೊತಾ ಇದ್ದೆ ಟೀ ಆಗೋಷ್ಟರಲ್ಲಿ. ಸೊ ಇನ್ನೊಂದು ರೌಂಡ್ ಟೀ ಕೊಟ್ಬಿಟ್ಟು ಮತ್ತೆ ನಾನು ಗ್ರೇವಿ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀನಿ. ನಾನಿಲ್ಲಿ ಗ್ರೇವಿ ಮಾಡೋದಕ್ಕೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು 1-2 ಮೀಡಿಯಮ್ ಸೈಜ್ ಈರುಳ್ಳಿ, ಹಾಗೆ ಒಂದು ಚಿಕ್ಕ ಹೋಳು ಕಾಯಿ, ಒಂದು ಕಪ್ ಆಗೋಷ್ಟು ಕಾಯಿ ತುರಿನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದನ್ನೆರಡೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಂದು ಕುಕ್ಕರು ಇನ್ನೊಂದು ಯೂಸ್ ಮಾಡ್ತಾ ಇದೆ 5 ಲೀಟರ್ದು ಪ್ರೆಸ್ಟೀಜು. ಅದು ಯಾಕೋ ವಿಷಲ್ ಕರೆಕ್ಟಾಗಿ ಬರ್ತಾ ಇಲ್ಲ. 2-3 ಸಲದಿಂದ ಯೂಸ್ ಮಾಡ್ತಾ ಇದ್ದೀನಿ, ವಿಷಲ್ ಬಂದೇ ಇಲ್ಲ. ಹಂಗೆ ನಾನು 1 ಪಾಟ್ ರೆಸಿಪಿ ಮಾಡಬೇಕಾದ್ರೆ ಒಂದು ಟೈಮಿಂಗ್ಸ್ ಮೇಲೆ ಗೆಸ್ ಮೇಲೆ ಆಫ್ ಮಾಡಿ ಯೂಸ್ ಮಾಡಿಕೊಂಡೆ. ಸರಿ ಹೋಗ್ಬೋದೇನೋ ಅಂತ 2-3 ಸಲ ಹಾಗಾಗಿ ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ಸೊ ಹಾಗಾಗಿ ಇವಾಗ ಬೇರೆ ಕುಕ್ಕರು, ಇದು ಅಗಲ ಇದೆ, ಸ್ವಲ್ಪ ವೆಯ್ಟ್ ಜಾಸ್ತಿ ಪ್ರೆಸ್ಟೀಜು. ಇದು ವೆಯ್ಟ್ ಜಾಸ್ತಿ ಅಂತ ಯೂಸ್ ಮಾಡ್ತಿರ್ಲಿಲ್ಲ, ಬಟ್ ಇವಾಗ ಅದು ಹಾಳಾಯಿತು ಅಂದ್ಬಿಟ್ಟು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಅದು ಫ್ರೈ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ತಣ್ಣಗಾದ್ಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಏನೂ ಹಾಕ್ಕೊಳ್ಳೋಂಗಿಲ್ಲ. ಜಸ್ಟ್ ಒಂದು ಸ್ವಲ್ಪ ಟೇಬಲ್ ಸ್ಪೂನ್ ಅಂದರೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು, ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಗರಂ ಮಸಾಲ ಮನೆಯಲ್ಲೇ ಮಾಡಿಟ್ಕೊಂಡಿದ್ನಲ್ಲ, ಅದನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಗರಂ ಮಸಾಲ ಬೇಡ ಅಂದರೆ ಚಕ್ಕೆ ಲವಂಗ ಇದನ್ನು ಹಾಕ್ಕೊಂಡು ಯೂಸ್ ಮಾಡ್ಕೊಬೋದು. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ 4-5 ಗೋಡಂಬಿ, 1 ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ. ನಿಮಗೆ ಬಿಳಿ ಎಳ್ಳು ಬೇಡ ಅಂದರೆ ಕಡಲೆ ಹಾಕ್ಕೊಬೋದು, ಹುರ್ಗಡಲೆ ಹಾಕ್ಕೊಬೋದು 1 ಸ್ಪೂನು. ಸೊ ಅದು ಗ್ರೇವಿ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ, ಒಂದು ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಯೂಸ್ ಮಾಡೋದು. ಸೊ ಇವಾಗ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಇಲ್ಲಿ ಒಂದಷ್ಟು ತರಕಾರಿಗಳನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನು ಕ್ಯಾರೆಟು ಮತ್ತು ಬದನೆಕಾಯಿ, ಹಾಗೆ ಅವರೆಕಾಯಿ ಹಾಕ್ಕೊಂಡಿದ್ದೀನಿ. ನೀವು ಬೇರೆ ನಿಮ್ಮ ಮನೇಲಿ ಏನು ತರಕಾರಿ ಇರುತ್ತೆ ಅದನ್ನು ಹಾಕ್ಕೊಬೋದು, ಬಟಾಣಿ ಕೂಡ ಹಾಕ್ಕೊಬೋದು. ಏನು ತರಕಾರಿ ಇರುತ್ತೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಚೆನ್ನಾಗಿ ಫ್ರೈ ಆದಮೇಲೆ ಖಾರ ಮಸಾಲೆ ಏನು ರುಬ್ಬಿಟ್ಕೊಂಡಿದ್ವಿ ಅದನ್ನು ಆ್ಯಡ್ ಮಾಡಿಕೊಂಡು ನಾವು ಗ್ರೇವಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡಿಕೊಂಡು ಉಪ್ಪು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು 3 ವಿಷಲ್ ತೊಗೊಂಡ್ರೆ ಒಳ್ಳೆ ಗ್ರೇವಿ ಘಮ್ ಅಂತ ಚೆನ್ನಾಗಾಗುತ್ತೆ. ಇದಕ್ಕೆ ನಾನು ತೋರಿಸಿದ್ದು ಗೋಡಂಬಿ ಅಂತೂ ಕಂಪಲ್ಸರಿ ಹಾಕಲೇಬೇಕು ರುಬ್ಕೊಳ್ಳೋದಕ್ಕೆ. ಇದು ಗೋಡಂಬಿ ಹಾಕಿದ್ರೇ ಒಂದು ರೆಸ್ಟೋರೆಂಟ್ ಫ್ಲೇವರ್ ನಿಮಗೆ ಸಿಗುತ್ತೆ ತಿನ್ನಬೇಕಾದ್ರೆ. ಇಲ್ಲಾಂದರೆ ನಾರ್ಮಲ್ ಗ್ರೇವಿ ಅಂತ ಅನಿಸ್ಬಿಡುತ್ತೆ. ನೀವು ಗೋಡಂಬಿ ಯೂಸ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದನ್ನು ರೆಗ್ಯುಲರ್ ರೆಸಿಪಿ ನಾನು ಮಾಡ್ಕೊಬೇಕು ಇನ್ಮೇಲೆ ಅಂತಲೇ ಇವಾಗ ನಾವು ಡೈಲಿ ಏನು ಅಡುಗೆ ಮಾಡ್ತಿರ್ತೀವಿ ಅದನ್ನು ಒಂದಷ್ಟು ಎತ್ತಿಟ್ಕೊತೀವಲ್ಲ, ಕ್ವಿಕ್ಕಾಗಿ ಸಡನ್ನಾಗಿ ಮಾಡಬೇಕು ಅಂದರೆ ನಮಗೆ ಯಾವುದು ಪಟ್ ಅಂತ ಬರುತ್ತೆ, ತುಂಬ ಟೇಸ್ಟ್ ಚೆನ್ನಾಗಾಗುತ್ತೆ, ಅದನ್ನು ರೆಗ್ಯುಲರಾಗಿ ಮಾಡ್ತಾನೆ ಇರ್ತೀವಲ್ಲ, ಆ ಒಂದು ಲಿಸ್ಟಿಗೆ ಈ ಒಂದು ರೆಸಿಪಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು. ಸೊ ಹಾಗಾಗಿ ನಿಮಗೆ ಒತ್ತಿ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಹೇಳ್ತಾ ಇದ್ದೀನಿ, ಈ ಒಂದು ರೆಸಿಪಿನ ಟ್ರೈ ಮಾಡಿ ಅಂತ. ತುಂಬಾ ಚೆನ್ನಾಗಾಯಿತು, ಭರತವ್ರಿಗೂ ಕೂಡ ತುಂಬಾ ಇಷ್ಟ ಆಯಿತು. ನಾನು ಬದನೆಕಾಯಿ ಹಾಕಿದ್ರೆ ಅವ್ರಿಗೆ ಇಷ್ಟನೇ ಆಗಲ್ಲ. ಆ್ಯಕ್ಚುಲಿ ಇದಕ್ಕೆ ಬದನೆಕಾಯಿ ಹಾಕಿದರೂ ಕೂಡ ತುಂಬ ಚೆನ್ನಾಗಿದೆ ಅಂದ್ಕೊಂಡು ತಿಂದರು. ಸೊ ಹಾಗಾಗಿ ನಿಮಗೆ ರೆಫರ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನೋಡ್ಬೋದು ಪೂರಿ ಕಲಸಿಟ್ಕೊಂಡಿದ್ನಲ್ಲ, ಚೆನ್ನಾಗಿ ನೆಂದಿತ್ತು. ಸೊ ಇವಾಗ ಲಟ್ಸ್ಕೊಂಡೆಲ್ಲ ಇಟ್ಟಿಟ್ಕೊಂಡಿದ್ದೀನಿ. ಪೂರಿನ ಲಟ್ಸ್ಕೊಬೇಕಾದ್ರೆ ನೀವು ಹಿಟ್ಟನ್ನ ಜಾಸ್ತಿ ಹಾಕ್ಕೊಂಡು ಲಟ್ಸ್ಕೊಬಾರ್ದು. ಎಷ್ಟು ಹಿಟ್ಟು ಕಡಿಮೆ ಹಾಕ್ಕೊಂಡು ಲಟ್ಸ್ಕೊತೀರೋ ಅಷ್ಟು ಎಣ್ಣೆ ಗಲೀಜಾಗಲ್ಲ.
ಏನು ಎಣ್ಣೆ ಎಲ್ಲ ಜಾಸ್ತಿ ಯೂಸ್ ಮಾಡ್ತೀವಲ್ವಾ ಪೂರಿ ಮಾಡಬೇಕಾದ್ರೆ. ಸೊ ಹಿಟ್ಟೆಲ್ಲ ಜಾಸ್ತಿ ಹಾಕ್ಕೊಂಡು ನೀವು ಲಟ್ಸ್ಕೊಂಡ್ರೆ ಅದ್ರದ್ದು ಪೌಡರ್ ಏನಾಗುತ್ತೆ ಎಣ್ಣೆನಲ್ಲಿ ಬಿದ್ದು ಎಣ್ಣೆ ಎಲ್ಲ ಕಪ್ 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 ಆಗುತ್ತೆ. ಮತ್ತೆ ಯೂಸ್ ಮಾಡೋಕ್ಕೆ ನಮಗೆ ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ಪೂರಿ ಪೂರಿ ಹಿಟ್ಟನ್ನ ಗಟ್ಟಿಯಾಗಿ ಲಟ್ಟಿಸ್ಕೊಂಡಿದಾಗ ನಿಮಗೆ ಹಿಟ್ಟನ್ನು ತಗೊಳ್ಳೋ ಹಿಟ್ಟು ಪೌಡ್ರನ್ನ ಹಾಕ್ಕೊಳ್ಳೋ ನೆಸೆಸಿಟಿ ಇರಲ್ಲ. ಸೊ ಎಣ್ಣೆನೂ ಗಲೀಜಾಗಲ್ಲ. ನೋಡ್ಬೋದು ಎಣ್ಣೆ ಹೆಂಗಿತ್ತು ಹಾಗೆ ಇದೆ ನಾನು ರೆಸಿಪಿ ಮಾಡಿದ್ಮೇಲೆ. ಹಾಗೆ ಪೂರಿನೂ ಕೂಡ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ನಾನು ಹೇಳ್ಕೊಟ್ಟಿದ್ದ ರೀತಿ ಮಾಡಿ ನೋಡಿ, ಪೂರಿ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಒಂದಷ್ಟು ಕೆಲಸಗಳಿತ್ತಲ್ಲ, ಸೊ ಅದನ್ನೆಲ್ಲ ಮಾಡಿಕೊಂಡು ಬಟ್ಟೆ ಎಲ್ಲ ವಾಶ್ ಮಾಡಿ ಲಗೇಜ್ ಎಲ್ಲ ಅನ್ಪ್ಯಾಕ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಸ್ನಾನ ಎಲ್ಲ ಮಾಡ್ಕೊಂಡು ಫ್ರೆಶ್ ಅಪ್ ಆದೆ. ಇವತ್ತು ನಾನು ತಲೆ ಕೂಡ ಸ್ನಾನ ಮಾಡಿಲ್ಲ. ಕಂಟಿನ್ಯೂಸ್ ತಲೆಗೆ ಸ್ನಾನ ಮಾಡ್ತಿರೋದ್ರಿಂದ ಒಂಥರ ಕೂದಲೆಲ್ಲ ರಫ್ ಆಗಿಬಿಟ್ಟಿತ್ತು. ಸೊ ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಜಸ್ಟ್ ಮೈಗೆ ಸ್ನಾನ ಮಾಡಿಕೊಂಡು ಇವಾಗ ಸ್ವಲ್ಪ ರೆಡಿ ಆಗ್ತಾಯಿದ್ದೀನಿ, ಫ್ರೆಶ್ ಆಗ್ತಾಯಿದ್ದೀನಿ. ನನಗೆ ಮಾರ್ನಿಂಗೇ ಸ್ನಾನ ಮಾಡೋದಕ್ಕೆ ಆಗೋದೇ ಇಲ್ಲ. ಕೆಲಸನ ಪೆಂಡಿಂಗ್ ಇಟ್ಕೊಂಡು ಫಸ್ಟೇ ಸ್ನಾನ ಮಾಡ್ಕೊಂಡು ಇದ್ಬಿಟ್ರೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಬರೋಲ್ಲ. ಬೇಗ ಸ್ನಾನ ಮಾಡ್ಕೊಂಡಿಲ್ಲ ಅಂದರೆ ಬರೋದವ್ರು ಬೈತಾರೆ, ಯಾಕೆ ಇಷ್ಟು ಲೇಟಾಗಿ ಸ್ನಾನ ಮಾಡ್ತೀಯಾ ಹಂಗೆ ಹಿಂಗೆ ಅಂತ. ಸೊ ಏನು ಮಾಡೋದು, ಕೆಲಸಗಳಿರುತ್ತಲ್ಲ, ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. ಪೂಜೆನೂ ಸಂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಏನು ಲಾಸ್ಟ್ ವೀಕೆ ದೇವ್ರ ಸಾಮಗ್ರಿಗಳೆಲ್ಲ ತೊಳೆದು ಪೂಜೆ ಮಾಡಿದ್ನಲ್ಲ, ಜಸ್ಟ್ ಇವತ್ತು ಹೂವೆಲ್ಲ ಚೇಂಜ್ ಮಾಡಿ ಪೂಜೆ ಮಾಡ್ಕೊಳ್ಳೋಣ ಸಂಜೆ ಅಂದ್ಕೊಂಡು ಸುಮ್ಮನಾದೆ. ನನ್ನ ಕೂದಲು ಫುಲ್ಲು ಏನು ಕರ್ಲಿ ಹೇರ್ ಅಲ್ವಾ, ತುಂಬಾ ಮೇಂಟೆನೆನ್ಸ್ ಕಷ್ಟ ಇರುತ್ತೆ. ಸೊ ನೋಡ್ಬೋದು ಎಷ್ಟು ಕರ್ಲಿ ಇರುತ್ತೆ ಅಂತ ನನ್ನ ಕೂದಲು. ನನಗೆ ಎಷ್ಟೊಂದು ಜನ ಕರ್ಲಿ ಹೇರ್ಗೆ ಎಷ್ಟು ಕಮೆಂಟ್ ಮಾಡಿದ್ದಾರೆ ಗೊತ್ತಾ. ಒಂದು ಸಲ ಈಗ ದಸರಾಕ್ಕೆ ಹೋಗಿದ್ವಿ, ನಾನು ಬರೋದವರು ಗಾಡಿನಲ್ಲಿ ನೈಟು ನೋಡ್ಕೊಂಬರೋಣ ಅಂತ ಹೋಗಿದ್ವಿ. ಒಂದು ಇಬ್ಬರು ಹುಡುಗಿರು ತುಂಬ ದೂರದಿಂದ ಫಾಲೋ ಮಾಡ್ಕೊಂಡು ಬಂದು ಒಂದು ಸಿಗ್ನಲಲ್ಲಿ ನಮಗೆ ಮೀಟ್ ಮಾಡಿ ನಿಮ್ಮ ಕೂದಲು ತುಂಬ ಚೆನ್ನಾಗಿದೆ ಕರ್ಲಿ ಹೇರ್ ಅಂತ ಹೇಳೋಗಿದ್ರು. ಹಾಗೆ ಸುಮಾರು ಜನ ಇದು ಒರಿಜಿನಲ್ಲ, ನೀವು ಈ ಥರ ಮಾಡಿಸ್ಕೊಂಡಿರೋದಾ ಅಂತೆಲ್ಲ ಕೇಳ್ತಾರೆ. ನನಗೆ ಇರೋದು ಈ ಕೂದಲು ಒರಿಜಿನಲ್ಲು. ನಾನು ಏನೂ ಮಾಡಿಸ್ಕೊಂಡಿಲ್ಲ. ನನಗೆ ಒಂದ್ಸಲ ಇಷ್ಟ ಆಗುತ್ತೆ, ತುಂಬಾ ನನ್ನ ಕೂದಲ ಮೇಲೆ ತುಂಬ ಇಷ್ಟ ಆಗುತ್ತೆ. ಬಟ್ ಅದನ್ನು ಮೇಂಟೈನ್ ಮಾಡಬೇಕಲ್ಲ, ಅದನ್ನ ಕೇರ್ ಮಾಡಬೇಕಲ್ಲ, ಆವಾಗ ಕೋಪ ಕೂಡ ಬರುತ್ತೆ. ಏನೂ ಮಾಡೋಕ್ಕಾಗಲ್ಲ. ನನಗೆ ಅದೇ ಲುಕ್ ಅಂತ ನನಗೆ ಆಮೇಲೆ ಅಂದ್ಕೊಂಡು ಸುಮ್ಮನೆ ಆಗ್ತೀನಿ. ಕಾಲೇಜ್ ಡೇಸಲ್ಲಂತೂ ತುಂಬಾ ಇರಿಟೇಟ್ ಆಗ್ತಿದೆ ನಾನು ಆ ಕೂದಲಿಂದ. ಏನು ಬಸ್ಸಲ್ಲೆಲ್ಲ ರಶಲ್ಲಿ ಹೋಗ್ಬೇಕಿತ್ತಲ್ವ, ಆವಾಗೆಲ್ಲ ನನ್ನ ಕೂದಲು ಬಿಡ್ತಾನೇ ಇರಲಿಲ್ಲ. ನನಗೆ ಜಡೆ ಹಾಕ್ಕೊಳ್ಳೋಕ್ಕೂ ಬರ್ತಾ ಇರಲಿಲ್ಲ, ಅಮ್ಮನ ಹತ್ರನೇ ಹಾಕ್ಸ್ಕೊತಾ ಇದ್ದಿದ್ದು. ಈಗ ಮದುವೆ ಆದಮೇಲೂ ಅಷ್ಟೇ, ನಾನು ಇವಾಗ ಪರವಾಗಿಲ್ಲ ಜಡೆ ಹಾಕ್ಕೊತೀನಿ. ಆದ್ರೂ ಆಲ್ಮೋಸ್ಟ್ ನೀವು ವೀಡಿಯೋಸ್ಗಳಲ್ಲಿ ನೋಡಿರ್ಬೋದು, ನಾನು ಜಸ್ಟ್ ಒಂದು ಬನ್ ಮಾಡಿರ್ತೀನಿ ಅಷ್ಟೇ ಕೂದಲನ್ನ. ಹೊರಗಡೆ ಎಲ್ಲಾದರೂ ಹೋದಾಗ ಫ್ರೀ ಏರ್ ಬಿಟ್ಟಿರ್ತೀನಿ ಇಷ್ಟೇ. ಫ್ರೀ ಏರ್ ಬಿಟ್ಟು ಸುಮಾರು ಕೂದಲು ಹಾಳಾಗಿಬಿಟ್ಟಿದೆ ನನ್ನದು. ತುಂಬ ಲೆಂತಿಯಾಗಿ, ತುಂಬ ದಟ್ಟವಾಗಿ, ದಪ್ಪವಾಗಿ ತುಂಬ ಚೆನ್ನಾಗಿತ್ತು. ಈ ಥರ ಕೇರ್ ಮಾಡ್ದೇ ತುಂಬ ಹಾಳಾಗಿದೆ. ಏನು ಒಂದೊಂದು ಸಲ ಬೇಜಾರು ಮಾಡ್ಕೊತೀನಿ, ಇಷ್ಟೊಂದು ಹಾಳು ಮಾಡ್ಕೊತಾ ಇದ್ದೀನಿ ಕೂದಲು ಅಂತ. ಬಟ್ ಅದು ಈ ಒಂದು ಕೆಲಸದ ಬ್ಯುಸಿ ಶೆಡ್ಯೂಲ್ನಲ್ಲಿ ಆ ಥರ ಕೇರ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಸೊ ಆದಷ್ಟು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಜಸ್ಟ್ ಎಲ್ಲ ಚೆನ್ನಾಗಿ ಎಣ್ಣೆ ಹಾಕಿದ್ದೀನಿ, ಲೈಟಾಗೆ ಹಾಕಿದ್ದೀನಿ. ಮತ್ತು ನಾಳೆ ಬೆಳಗ್ಗೆ ತಲೆಗೆ ಸ್ನಾನ ಮಾಡಬೇಕಲ್ಲ, ಹಾಗಾಗಿ ಲೈಟಾಗಿ ಹಾಕ್ಕೊಂಡು ಸಂಜೆ ಜಡೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಹಾಗೆ ಬಂದ್ ಮಾಡಿದ್ದೀನಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ಇದೇ ಥರ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆಗಳನ್ನ ಬಂದು ತಿಳಿಸಿ ಅಂತ ಕೇಳ್ಕೊತೀನಿ. ಹೋಗ್ಬರ್ತೀನಿ. ಟೇಕ್ ಕೇರ್, ಬಾಯ್.